ಫಸ್ಟ್ ಬಂದು ಟ್ರಾನ್ಸ್ಪರೆನ್ಸಿ. ಏಟ್ ಬಂದು ಈ ತರ ಒಂದು ಸಿಂಪಲ್ ಮೊಬಿಲಿಟಿ ಬ್ಯಾಲೆನ್ಸ್ ಶೀಟ್ ಒಂದು ಪಬ್ಲಿಷ್ ಮಾಡಬಹುದು. ನಾವು ಇಷ್ಟು ಕಲೆಕ್ಟ್ ಮಾಡ್ತಾ ಇದೀವಿ, ಮೆಟ್ರೋಗೆ ಸ್ಪೆಂಡ್ ಮಾಡ್ತಾ ಇದೀವಿ, ಬಸ್ಗೆ ಸ್ಪೆಂಡ್ ಮಾಡ್ತಾ ಇದೀವಿ, ರೋಡ್ ಮೇಂಟೆನೆನ್ಸ್ ಗೆ ಸ್ಪೆಂಡ್ ಮಾಡ್ತೀವಿ, ಎಲ್ಲ ಬೇರೆ ಎಲ್ಲ ಗವರ್ಮೆಂಟ್ ಫಂಕ್ಷನ್ಸ್ ಗೆ ಸ್ಪೆಂಡ್ ಮಾಡ್ತೇವೆ ಅಂತ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ರೆ ದೇರ್ ಬಿ ನೋ ಪ್ರಾಬ್ಲಮ್. ಅದ್ರ ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು 400 pages ಬಜೆಟ್ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಇದ್ರಲ್ಲಿ ಓದ್ಕೊಳ್ಳಿ ಅಂದ್ರೆ ನಾವೆಲ್ಲ ಓದಕ್ಕಾಗತ್ತೆ. ಸೆಕ್ಷನ್ 2 ಬಂದು ಪ್ಲಗ್ ದ ಲೀಕೇಜಸ್. ಈ ಬೇರೆ ಸ್ಟೇಟ್ ಅಲ್ಲೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಕಮ್ಮಿ ಟ್ಯಾಕ್ಸ್ ಸಿಗುತ್ತೆ ಅನ್ಕೊಂಡು ಟ್ಯಾಕ್ಸ್ ಬೆನಿಫಿಟ್ಸ್ ಇಂದ ಇಲ್ಲಿ ತಗೊಂಡ್ಬರ್ತಾರಲ್ಲ ಅವ್ರನ್ನೆಲ್ಲ ಹಿಡ್ಕೊಂಡು ಆತರ ಒಂದು ಪ್ರಾಪರ್ ಎನ್ಫೋರ್ಸ್ಮೆಂಟ್ ಇದ್ರೆ ಯು ಕ್ಯಾನ್ ಕಲೆಕ್ಟ್ ಸಮವೇರ್ ಅರೌಂಡ್ 500 to 1000 crores ಪರ್ ಇಯರ್. ಸೊಲ್ಯೂಷನ್ 3 ಬಂದು ರಿಓರಿಯಂಟ್ ಪ್ರಯಾರಿಟೀಸ್. ಸಿಂಪಲ್ ಪಾಲಿಸಿ ಚೇಂಜ್ ಇಂದಾನೆ ತುಂಬಾ ಚೇಂಜ್ ಆಗುತ್ತೆ. ಅವ್ರು ಬಂದಿರೋ ವೆಹಿಕಲ್ ಟ್ಯಾಕ್ಸ್ ಎಲ್ಲ 60% ಬಂದು ರೋಡ್ಗೆ, 30% ಬಂದು ಮೆಟ್ರೋಗೆ, ಒಂದು 10% ಬಂದು ಈ ತರ ಪಾರ್ಕಿಂಗ್ ಅಂಡ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಆ ತರ ಅದಕ್ಕೆಲ್ಲ ಅಲೋಕೇಟ್ ಮಾಡ್ಬಿಟ್ರೆ ಸಿಂಪಲ್ ಆಗಿರುತ್ತೆ, ಈಸಿ ಆಗುತ್ತೆ. 4 ಬಂದು ಮೇಂಟೆನೆನ್ಸ್. ಫಸ್ಟ್ 40,000 ಟನಲ್ ಪ್ರಾಜೆಕ್ಟ್ ಬಿಲ್ಡ್ ಮಾಡೋಕೆ ಮುಂಚೆ ಯು ಕ್ಯಾನ್ ಫೋಕಸ್ ಆನ್ ದ ಎಕ್ಸಿಸ್ಟಿಂಗ್ ರೋಡ್ಸ್. ಅದನ್ನ ಹೆಂಗೆ ಎಕ್ಸ್ಪೆಂಡ್ ಮಾಡೋಣ, ಮತ್ತೆ ಬಸ್ಸಸ್ ನೆಲ್ಲ ಹೆಂಗೆ ಎಕ್ಸ್ಪೆಂಡ್ ಮಾಡೋಣ, ಬಸ್ ಫ್ಲೀಟ್ ಹೆಂಗೆ ಎಕ್ಸ್ಪೆಂಡ್ ಮಾಡೋಣ. ಮತ್ತೆ ಒಂದು ಮೆಟ್ರೋ ಸಿಸ್ಟಮ್ ಬಂದು ಇಟ್ ಕ್ಯಾರೀಸ್ ಅರೌಂಡ್ 60,000 people from one place to another place in 1 hour. In tunnel project ನೋಡಿದ್ರೆ it moves only 2,000 people from one place to another place at 20 times the cost. ಒಳ್ಳೆ ಪ್ಲಾನಿಂಗ್ ಇದ್ರೆ ಇದನ್ನೆಲ್ಲ ಈಸಿಯಾಗಿ ಫಿಕ್ಸ್ ಮಾಡಬಹುದು. ₹1 ಜಾಸ್ತಿ ಖರ್ಚು ಮಾಡಿದ್ರೆ ಎಲ್ಲ ಫಿಕ್ಸ್ ಮಾಡಬಹುದು. ಇರೋ ಲಿಮಿಟೆಡ್ ರಿಸೋರ್ಸ್ ಅಲ್ಲಿ ಇದನ್ನೆಲ್ಲ ಅದನ್ನು ಫಿಕ್ಸ್ ಮಾಡೋಕೆ ಸಾಧ್ಯ. For all these things they require political will, they require admitting the trade-offs that is existing, and they require transparency. That is where it gets harder.